ಹಾ. ಈ ಕಾಡು ವೆರೈಟಿ ಇಳ್ಳಿ ಗಿಡ ಕಸಿ ಕಟ್ಟಿ ಡೆವಲಪ್ ಮಾಡಿ ಫಸ್ಟ್ ನಾನಂತೆ, ಬೇರೆ ಯಾರು ಕಸಿನೇ ಕಟ್ಟಿಲ್ಲ, ಡೆವಲಪ್ ಮಾಡಿಲ್ಲ, ಬೀದಿ ಗಿಡ ಮಾಡಿರಲಿಲ್ಲ. ಹೆಮ್ಮೆ ವಿಚಾರ. ಹಂಗೆ ಬಾರಿ ಫೇಮಸ್ ಡೆಕ್ಕನ್ ಹೆಡ ಕೂಡ ಆರ್ಟಿಕಲ್ ಬಂದಿದೆ ಇದ್ರ ಬಗ್ಗೆ. ಅದು ಉಪ್ಪಿನಕಾಯಿ ಮಾಡ್ರೆ 3-4 ವರ್ಷ ಇರ್ತದೆ, ಅಷ್ಟು ಪರಿಮಳ, ಊಟ ಮಾಡಿ ಒಂದಿನ ತನಕ ತೇಗ್ ಬರ್ತದೆ, ಅಷ್ಟು ಚೆನ್ನಾಗಿರ್ತದೆ. ಮಿತ್ರರೇ ನಮಸ್ತೆ. ಅಪ್ಪೆಮಿಡಿ ಅಂದ್ರೆ ಉಪ್ಪಿನಕಾಯಿಗೆ ಹಾಕೋ ಮಾವಿನಕಾಯಿ ಅಂತ ನಮಗೆ ಗೊತ್ತು. ಆದರೆ ಮಲೆನಾಡಿನಲ್ಲಿ ಅಪ್ಪೆಮಿಡಿಯಲ್ಲೇ ಇಷ್ಟೊಂದು ತಳಿಗಳಿವೆ ಅನ್ನೋದು ಗೊತ್ತಾ? ಇಂತಹ ಅಪರೂಪದ ತಳಿಗಳನ್ನು ಹುಡುಕಿ ಉಳಿಸಿ ಬೆಳೆಸುತ್ತಾ ಬಂದಿದ್ದಾರೆ ನಮ್ಮ ಸಾಗರದ ನಟೇಶ್ ಕೋಣನಕಟ್ಟೆ. ಹಾಗಾದರೆ ಬನ್ನಿ ಮಿತ್ರರೇ, ಇವರ ಬದುಕಿನ ಹೆಜ್ಜೆ ಗುರುತುಗಳನ್ನು ಕೇಳಿ ತಿಳಿದುಕೊಳ್ಳೋಣ. ಇದು ಸಂಕೇತನ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಆರಾಮ್. ನಟೇಶ್ ಅವರೇ, ಹಾ. ನಿಮ್ಮನ್ನ ಒಬ್ಬ ರೈತ ಅಂತ ಕರಿಬೇಕಾ, ಕಸಿ ತಜ್ಞ ಅಂತ ಕರಿಬೇಕಾ, ಅಥವಾ ಅಪ್ಪೆಮಿಡಿ ಸಂರಕ್ಷಕ ಅಂತ ಕರಿಬೇಕಾ? ಎಲ್ಲದೂ ಹೌದು. ಹಾ ಹಾ. ರೈತನು ಹೌದು, ಕಸಿ ತಜ್ಞನು ಹೌದು, ಅಪ್ಪೆಮಿಡಿ ಸಂರಕ್ಷಣೆ, ಅಪ್ಪೆಮಿಡಿ ಜೊತೆಗೆ ಹೊಲಸು, ಹಾ. ಈ ತರ ಒಳ್ಳೆ ಲೋಕಲ್ ತಳಿಗಳು, ಇಳ್ಳಿ ಹಣ್ಣು ಗಿಡ, ಇದು ಅಪರೂಪ ಗಿಡ ಎಲ್ಲ ಮಾಡ್ತಾ ಇದ್ದೀನಿ. ಎಲ್ಲದೂ ಹೌದು. ಮಾವಿನ ಮೇಲೆ ಇಷ್ಟು ಆಸಕ್ತಿ ಶುರುವಾಗಿದ್ದು ಯಾವಾಗ? ಮಾವಿನ ಮೇಲೆ ನಮ್ಮ ಮಾವಿನ ಮರ ಮಧ್ಯಕ್ಕೆ ಬೆಳೆದಿದ್ದು. ಹಾ. ಎಲ್ಲಿ ನೋಡ್ರು ಮಾವಿನ ಮರ ಇದೆ ನಮ್ಮ ಕಡೆಗೆ, ಮತ್ತೆ ಮಲೆನಾಡಲ್ಲಿ. ಅದು ಉಪ್ಪಿನಕಾಯಿ ಇಲ್ಲದೆ ಊಟ ಇಲ್ಲ. ಹಂಗೆ ಉಪ್ಪಿನಕಾಯಿ ಬಗ್ಗೆ ಭಾರಿ ಇಂಟ್ರೆಸ್ಟ್. ಮತ್ತೆ ನಮ್ಮಲ್ಲಿ ಬರ್ತಿ ಮಿಡಿ ಮರ ಇತ್ತು. ಮಿಡಿ ಹೂ ಬರೋ ಟೈಮಲ್ಲೆಲ್ಲ, ಅವಾಗಿಂದ 25-30 ವರ್ಷ ಹಿಂದೆಲ್ಲ ಎಲ್ಲರೂ ಫೋನ್ ಕೂಡ ಇರ್ಲಿಲ್ಲ ಅವಾಗ. ಎಲ್ಲರೂ ಕೇಳ್ತಿದ್ರು, ಮಿಡಿ ಬಂತ ಹೇಳ್ಕೊಂಡು ಅಷ್ಟು ಡಿಮ್ಯಾಂಡ್ ಇತ್ತು. ಯಾಕೆ ಇನ್ನು ಗಿಡ ಮಾಡಬಾರ್ದು, ಮಾಡಿ ನೆಡ್ಕೋಬಾರ್ದು, ಕಮರ್ಷಿಯಲ್ ಯಾಕೆ ಬೆಳೆಬಾರ್ದು ತಲೆ ಬಂತು. ಹಂಗಾಗಿ ಮಿಡಿ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಬಂತು. ಮತ್ತೆ ಉಪ್ಪಿನಕಾಯಿ ಊಟನೇ ಇಲ್ಲ, ಉಪ್ಪಿನಕಾಯಿ ಬೇಕೇ ಬೇಕು. ಅಪ್ಪೆಮಿಡಿ ಉಪ್ಪಿನಕಾಯಿ ಅದು ಶ್ರೇಷ್ಠ. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಬಂತು, ಜಾಸ್ತಿ ಮಾಡ್ತಾ ಇದ್ದೀನಿ. ನಿಮ್ಮ ಬಳಿ 18 ಪ್ರಮುಖ ಅಪ್ಪೆಮಿಡಿ ತಳಿಗಳಿದೆ. ನಿಮಗೆ ಅದು ಅದರಲ್ಲಿ ಯಾವ್ದು ಇಷ್ಟ? ಎಲ್ಲದೂ ಒಳ್ಳೇದೆ. ಹಾ. ಅದು ಇಷ್ಟ ಅಂತ ಹೇಳಕ್ ಏನು ಮೇನ್ ಕಾರಣ ಏನೋ ಕೇಳಿದ್ರೆ, ಒಳ್ಳೇದು ಎಲ್ಲದೂ ಒಳ್ಳೇದು. ಅದು ಜಾಸ್ತಿ ಕಾಯಿ ಬರೋದಿಲ್ಲ. ಕಾಯಿ ಬರ್ತಿದ್ದು ಸ್ವಲ್ಪ ಬದಿಗಿಡೋದು. ಯಾವ್ದು ಜಾಸ್ತಿ ಕಾಯಿ ಬರ್ತಿದೆ ಅದನ್ನ ಡೆವಲಪ್ ಮಾಡೋದು. ಹಂಗೆ ಅದ್ರಲ್ಲೊಂದು 7-8 ವೆರೈಟಿ ಒಳ್ಳೆ ವೆರೈಟಿ ಇದೆ. ಬರ್ತಿ ಕಾಯಿ ವೆರೈಟಿ ಇದೆ. ನಮ್ಮ ಮಲೆನಾಡು ಮಾವಿನ ಫಸಲು ಮಿಡಿ ಫಸಲು ಸ್ವಲ್ಪ ಕಮ್ಮಿ. ಅಂತದ್ರಲ್ಲಿ 5 ವರ್ಷಕ್ಕೆ 1,000 ಮಿಡಿ ಕೊಯ್ದಿದ್ದೀನಿ ನಾನು. ಕೊಂಡ್ಕಡೆ ಜೀರಿಗೆ ಮಿಡಿ ಅಂತ. ಅದನ್ನ ಸ್ವಲ್ಪ ಜಾಸ್ತಿ ಡೆವಲಪ್ ಮಾಡ್ತಿದ್ದೀನಿ. ಅದು ಈ ವರ್ಷ ಅದ್ರದ್ದು ಒಂದು ದೊಡ್ಡ ಮರ ಇದೆ, 15 ವರ್ಷ ಆಯ್ತು ಮರ ಇದೆ. ಅದು ಒಂದೇ ಮರ ಇವತ್ತು 15,000 ಮಿಡಿ ಕೊಯ್ದಿದ್ದೀನಿ ಒಂದೇ ಮರದಲ್ಲಿ. 5 ರೂಪಾಯಿ ಹಿಡ್ಕೊಂಡು 70,000 ರೂಪಾಯಿ ಇನ್ಕಮ್ ಬಂತು ಒಂದು ಮರದಲ್ಲಿ. ಅದೇ ತರ ಬೆಳಿಬೋದಲ್ಲ. ಹಾಗೆ ಭಾರಿ ಜನ ರೈತರು ಗಿಡ ಹಾಕ್ತಿದ್ದಾರೆ, ನಾನು ಹಾಕಿದ್ದೀನಿ, ಚೆನ್ನಾಗ್ ಆಗ್ತಾ ಇದೆ. ಬೆಳಿಬಹುದು, ಆದ್ರೆ ನಿಮ್ಮಂತ ಮಾರ್ಗದರ್ಶಕರು ಅವರಿಗೆ ಇಲ್ವಾ ಅಂತ ಅನ್ಸುತ್ತೆ. ಇಲ್ಲ, ಅದೊಂದು ಸಮಸ್ಯೆ ಇದೆ. ಎಲ್ಲ ಗೊತ್ತಾಗೋದಿಲ್ಲ. ಎಲ್ಲಾ ಗಿಡ ನೆಟ್ಟಂಗೆ ಮಿಡಿ ಗಿಡ ನೆಟ್ಟು ಬರೋದಿಲ್ಲ. ಬೇರೆ ನೀವು ಅಡಿಕೆ ಹಾಕಿ, ತೆಂಗು ಹಾಕಿ, ಚಿಕ್ಕು ಹಾಕಿ, ಹೊಲಸು ಹಾಕಿ ಯಾವ ಗಿಡ ನೆಟ್ಟು ಕಾಯಿ ಬಿಟ್ಟೇ ಬಿಡ್ತದೆ. ಇದು ಕಾಯಿ ಬರೋದಿಲ್ಲ. ಹೌದು, ಗುಣನೇ ಹಾಗೆ, ಕಾಯಿ ಬರೋದಿಲ್ಲ. ಅದ್ರಲ್ಲಿ ಜಾಸ್ತಿ ಕಾಯಿ ಬರೋ ವೆರೈಟಿ ಹುಡುಕ್ಬೇಕು ನಾವು. ಹಂಗೆ ಹುಡುಕಿ ನಾನು ಮುಂಚೆ 20-30 ವೆರೈಟಿ ಗಿಡ ಮಾಡಿದ್ದೆ. 20-30 ವೆರೈಟಿ ಗಿಡ ಮಾಡಿ ಒಂದು 5-6 ವೆರೈಟಿ ಒಳ್ಳೆ ಕಾಯಿ ಬಂತು. ನಾನು ನಮ್ಮಲ್ಲೂ ಬಂತು, ಬೇರೆ ಕಡೆಗೂ ಬಂತು. ಅದನ್ನೇ ಡೆವಲಪ್ ಮಾಡಿ ಕೊಡ್ತಾ ಇದ್ದೀನಿ ಈಗ. ಅದು ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಆದ್ರೆ ಪ್ರತಿ ವರ್ಷ ಬರೋದಿಲ್ಲ. ಈ ಪ್ರತಿ ವರ್ಷ ಸ್ವಲ್ಪನಾರು ಬರಬೇಕು. ಈಗ ಬೇರೆ ಕಡೆ ಎಲ್ಲೂ ಬರ್ದಿದ್ರು ಸ್ವಲ್ಪನಾರು ಬರಬೇಕು ಅಂತ ವೆರೈಟಿನ ಜಾಸ್ತಿ ಡೆವಲಪ್ ಮಾಡ್ತಿದ್ದೀನಿ ನಾನೀಗ. ಮನೆಯಲ್ಲಿ ಉಪ್ಪಿನಕಾಯಿ ಮಾಡುವಾಗ ನೀವು ಕೃಷಿ ತಜ್ಞರಾಗ್ಬಿಡ್ತೀರಾ ಹೇಗೆ? ಉಪ್ಪಿನಕಾಯಿ ಮಾಡೋದು ಮುಂಚೆ ಅಮ್ಮನ ಡಿಪಾರ್ಟ್ಮೆಂಟ್ ಆಗಿತ್ತು, ಈಗ ಹೆಂಡತಿ ಡಿಪಾರ್ಟ್ಮೆಂಟ್. ಹಾಗೆ ಅವ್ರು ನೋಡ್ಕೊತಾರೆ. ಸರಿ ಸರಿ. ಅಳಿವಿನಂಚಿನಲ್ಲಿದ್ದ ಒಂದು ತಳಿ ಇದೆ ಅಂತ ಗೊತ್ತಾದ್ರೆ ಎಷ್ಟು ದೂರ ಅದನ್ನು ಹುಡ್ಕೊಂಡು ಹೋಗ್ತಿದ್ರಿ? ಅಕ್ಕಪಕ್ಕ ತಾಲೂಕು ಸಾಗರ, ಸೊರಬ, ಸಿರಸಿ, ಸಿದ್ದಾಪುರ, ಹಿಂಗೊಂದು 50 ಕಿಲೋಮೀಟರ್ ರೇಂಜ್. ಇನ್ನು ಕೆಲವೊಂದು ಕಡೆಗೆಲ್ಲ ಮರ ಇದೆ, ಅವರು ಅಲ್ಲಿಂದ ಕಡಿನ್ಸ್ ಕಳಿಸಿದ್ದಾರೆ. ಸರಿ, ಹೊನ್ನಾರ್ದಿಂದ ಕೊಟ್ಟಿದ್ದಾರೆ, ಕುಮಟಾದಿಂದ ಕೊಟ್ಟಿದ್ದಾರೆ, ಸುಮಾರು ಕಡಿನ್ಸ್ ಕಳಿಸಿದ್ದಾರೆ. ಅವ್ರದ್ದೆಲ್ಲ ಗಿಡ ಮಾಡಿ ಅವ್ರಿಗೆ ಗಿಡ ವಾಪಸ್ ಕೊಟ್ಟಿದ್ದೀನಿ. ಅವರಿಗೆ ಹೆಚ್ಚಿಗೆ ಒಂದು 100 ವೆರೈಟಿ ಗಿಡ ರೆಡಿ ಮಾಡಿ ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರನ್ನೇ ಹಂಚಿದ್ದಾರೆ, ಮತ್ತೆ ಎಲ್ಲ ಹಂಚಿ ಅವ್ರು ಡೆವಲಪ್ ಮಾಡಿ. ಕಸಿ ಕಟ್ಟೋದ್ರಲ್ಲಿ ನಿಮ್ಗೆ ಆಸಕ್ತಿ ಯಾವಾಗ ಬಂತು? ಹೇಗ್ ಕಲ್ತ್ರಿ? ನಾ ಸಣ್ಣಕ್ಕಿದ್ದಲ್ಲೇ ಇಂಟ್ರೆಸ್ಟ್ ಇತ್ತು ಇದ್ರ ಬಗ್ಗೆ. ಪಕ್ಕದಲ್ಲಿ ಬಾಗಿ ಶ್ರೀಕಾಂತ್ ಅಣ್ಣ ಅಂತಿದ್ದಾರೆ, ಅವ್ರು ಕಸಿ ಕಟ್ಟಿದ್ ನೋಡ್ಕೊಂಡಿದ್ದೆ. ಅದ್ ನೋಡ್ಕೊಂಡು ಇಂಟ್ರೆಸ್ಟ್ ಬಂತು. 100 ಗಿಡ ಕಸಿ ಕಟ್ಟಿದ್ದೀನಿ. ಫೇಲ್ ಆಗಿ ಹೋಯ್ತು. ಅದೇನೋ ಕೇಳಿ ರಿಸಲ್ಟ್ ಬರೋಕೆ 15 ದಿನ ಬೇಕು. ಮಾವಿನ ಗಿಡಕ್ಕೆ ಮಿನಿಮಮ್ 15 ದಿನ ಬೇಕು, ತಿಂಗಳ ತನಕನೂ ಬೇಕು. ಮತ್ತೆ ಪ್ರಯತ್ನ ಮಾಡಬೇಕು. ಮತ್ತೆ ಪ್ರಯತ್ನ ಮಾಡಿ 100 ಗಿಡ ಫೇಲ್ ಆದ್ಮೇಲೂ ನಮ್ಗೆ ಇಂಟ್ರೆಸ್ಟ್ ಹೋಗದೆ ಕಸಿ ಕಟ್ಟು ಸಕ್ಸಸ್ ಮಾಡ್ಬೋದು. ನಾನು ಮಾಡಿದ್ದೀನಿ. ತಿಂಗ್ಳುಗಟ್ಟಲೆ ಟೈಮ್ ಬೇಕು, ಯಾರಿಗೂ ಪೇಷನ್ಸ್ ಇರೋದಿಲ್ಲ. ಅದು ಇವತ್ತು ಕಟ್ಟರೆ ನಾಳೆ ಗೊತ್ತಾಗೋದಿಲ್ಲ. ಹಂಗೆ ಮಾಡ್ಬೋದು. 100 ಗಿಡ ಫೇಲು ಮಾಡಿದ್ದೀನಿ. ಫೇಲ್ ಮಾಡ್ರು ಬೇಜಾರಾಗದೆ ಕಸಿ ಕಟ್ಟರೆ ಮಾತ್ರ ಸಕ್ಸಸ್ ಮಾಡ್ಬೋದು. ಈಗ ಆರಾಮಾಗಿ ಕಟ್ತೀನಿ. ಈ ತಳಿಗಳನ್ನ ನೀವು ಯಾಕೆ ಉಳಿಸಬೇಕು ಅಂತ ಇಷ್ಟು ಹೋರಾಟ ಮಾಡ್ತಾ ಇದ್ದೀರಿ? ಅಷ್ಟು ಒಳ್ಳೆಯ ತಳಿಗಳು. ಸುಮಾರು ಈಗ ಯಾರು ಕೇಳಿದ್ರು ಸುಮಾರು ಹೇಳ್ತಾರೆ. ಒಂದು ಒಳ್ಳೆ ಮಾವಿನ ಹಣ್ಣಿನ ಮರ ಇತ್ತು, ಒಳ್ಳೆ ಮಿಡಿ ಮರ ಇತ್ತು, ಕಸಿ ಕಟ್ಟಬೇಕಾಗಿತ್ತು, ಕಸಿ ಕಟ್ಟಿ ಯಾರು ಇಲ್ಲ, ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಬರೀ ಬೇಜಾರು ಮಾಡ್ಕೊಂಡು ಹೋಗಿದ್ ಮರ ಹೋಯ್ತು. ಇದ್ ಮರ ಉಳಿಸಬಹುದಲ್ಲ? ಈಗ ಇನ್ನು 100 ಮರ ಇದೆ. ನಾನು ಸುಮಾರು ಉಳಿಸಿದ್ದೀನಿ. ಅದನ್ನ ಉಳಿಸೋಣ ಅಂತ ಡೆವಲಪ್ ಮಾಡ್ತಿದ್ದೀನಿ. ಅಮೂಲ್ಯವಾದ ಮಿಡಿ, ಅಷ್ಟು ಒಳ್ಳೆ ಮರ, ಅಮೂಲ್ಯವಾದ ಹಣ್ಣಿನ ಮರನೂ ಇದೆ. ಆ ತರದೆಲ್ಲ ಇದ್ದ ಮರ ಹೋದ ಮರ ಹೋಯ್ತು, ಇದ್ದಿದ್ದಾರೆ ಉಳಿಸೋಣ ಅಂತ. ಹಾಗೆ ಅಂದ್ರೆ ಮುಂದೊಂದು ದಿನ ಜನರು ಉಪ್ಪಿನಕಾಯಿ ಅಥವಾ ಮಾವಿನ ಹಣ್ಣು, ಮಾವಿನ ಮಿಡಿ ತಿಂದ್ರೆ ಅದು ನಿಮ್ಮಿಂದನೇ ಅಂತ ಸಾರ್ಥಕ ಆಗತ್ತೆ.
ಆಗ್ತದೆ. ಇದು ಸುಮಾರು ಜನ ಮಾಡಿದ್ದಾರೆ. ಬೇರು ಸುಬ್ಬಣ್ಣ ಅಂತ ಮಾಡಿದ್ದಾರೆ ಅವರು. ಅವರಿಗಿಲ್ಲ ಅವರಿಗೆ 2 ವರ್ಷ ತೀರಿ ಹೋಗಿದ್ರು. ಅವರು ನಮ್ಗೆ ಇದೆಲ್ಲ ಗುರುಗಳು. ನಮ್ಗಿಂತ ಬರ್ತೆ ಮುಂಚೆ ಶುರು ಮಾಡಿದ್ರು. 50 ವರ್ಷದಿಂದ ಶುರು ಮಾಡಿದ್ರು ಅವರು. ಅವ್ರ ಮಿಡಿ ಮರ ಕಾಯಿ ಬರ್ತಾ ಇದೆ. ಅವ್ರು ನಮ್ಗೆ ಸ್ಫೂರ್ತಿ. ಹೊಸಗಡೆ ಸೂರಣ್ಣ ಅಂತಿದ್ರು. ಹೊಸಗಡೆ ಅವರು ತೀರಿ ಹೋಗಿದ್ದಾರೆ. 15 ವರ್ಷ ಆಯ್ತು ವರ್ಷ. ಅವರು ಅಷ್ಟೇ ಭಾರಿ ಇಂಟ್ರೆಸ್ಟ್ ಅವರಿಗೆ ಅವಾಗ್ಲೇ. ಅವರೆಲ್ಲ ಇದರ ಸ್ಫೂರ್ತಿ ನನಗೆ. ಅವರೆಲ್ಲ ಇದು ಮಾಡಿದ್ದಾರೆ. ಖುಷಿಯ ವಿಚಾರ. ಮತ್ತೆ ಇಬ್ಬರು ಕಾಳಮಂಜಿ ಗಣಪತಣ್ಣ ಅಂತಿದ್ದಾರೆ. ಕಾಳಮಂಜಿ ನಿನ್ನೇನು ಅವ್ರಿಗೆ ಹೋಗಿದ್ದೆ, ಅಲ್ಲಿ ಹೋಗಿದ್ದೆ ನಾನು, ಕೃಷಿ ತಗೊಬರಕ್ಕೆ ಹೋಗಿದ್ದೆ. ಅವರೆಲ್ಲ ನಮ್ಗೆ ಸ್ಫೂರ್ತಿ. ಈ ಅಪ್ಪೆ ಮಿಡಿ ಕೃಷಿನ ಎಲ್ರು ಮಾಡ್ಬೇಕು ಅಂತ ಹೇಳೋದಾದ್ರೆ ನೀವು ಯಾವ ತರ ಹೇಳ್ಕೊಡ್ತೀರಿ? ಸಾಮಾನ್ಯ ಜನರಿಗೆ ಯಾವ ತರ ತಿಳಿಸ್ಕೊಡ್ತೀರಿ? ಎಲ್ರು ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಕಾಡು ವೆರೈಟಿ ಮರ, ಇದಕ್ಕೆ ಅಂತ ನಿಗಾ ಬೇಡ. ಮತ್ತೆ ಮಿಡಿ ಮಂಗನ ಕಾಟ ಇಲ್ಲ. ಅರೆ ಫುಲ್ ಓಪನ್ ಪ್ಲೇಸ್ ನೆಡಬೇಕು. ಬೇರೆ ಅಡಿಕೆ ತೋಟದ ಒಳಗಡೆ, ತೆಂಗಿನ ತೋಟದ ಒಳಗಡೆ ಮತ್ತೆ ಕಾಡು ನೆಟ್ಟು ಬರೋದಿಲ್ಲ. ಫುಲ್ ಬಯಲು ಬೇಕು, ಬಿಸಿಲು ಬೇಕು, ನೆಟ್ಟು ಮಿಡಿ ಬರ್ತದೆ. ಅರೆ ಮಿಡಿ ನೆಡ್ತಾ ನೀವು ಅಧಿಕೃತ ಗಿಡ ನೆಡಬೇಕು. ಯಾವ್ದೋ ಗಿಡ ತಗೊಂಡ್ ನೆಟ್ಟು ಕಾಯಿ ಬರೋದಿಲ್ಲ. ಯಾವ ಮರ ಚೆನ್ನಾಗಿ ಕಾಯಿ ಬರ್ತಾ ಇದೆಯಾ ಅದನ್ನ ಡೆವಲಪ್ ಮಾಡಿದ ಕಸಿ ಗಿಡ ನೆಡಬೇಕು. ಅವಾಗ ಕಾಯಿ ಬಂದೇ ಬರ್ತದೆ. ಎಷ್ಟು ಅಡಿ ಅಂತರ ಇರಬೇಕು? ಮಿನಿಮಮ್ 25 ಅಡಿ. 20 ಅಡಿ ಬೇಕೇ ಬೇಕು. 30 ಅಡಿ ಕೊಟ್ಟರು ಒಳ್ಳೇದು. ಇದರಲ್ಲಿ ಗುಪ್ಪೆ ವಿಧಾನ ಪದ್ಧತಿ ಅಂದ್ರೆ ಯಾವ ತರ? ಗುಪ್ಪೆ ವಿಧಾನ ಪದ್ಧತಿ ಅಂತ ಈಗೆಲ್ಲ ಮಾಡ್ತಿದ್ದಾರೆ. ಗುಪ್ಪೆ ವಿಧಾನ ಪದ್ಧತಿ ಮಾಡೋದಂತ ಮರ ಸ್ಟ್ರೆಸ್ ಕೊಟ್ರೆ ಮಾತ್ರ ಹೂ ಬರ್ತದೆ ಅಂತ. ಸ್ಟ್ರೆಸ್ ಕೊಟ್ರೆ ಅಂದ್ರೆ ನವೆಂಬರ್, ಡಿಸೆಂಬರ್, ಜನವರಿ ಟೈಮಿಗೆ ಮರ ಬಹಳ ಡ್ರೈ ಆದ್ರೆ ಮರ ಬೇಗ ಸ್ಟ್ರೆಸ್ ತಗೊಂಡು ಹೂ ಬರ್ತದೆ ಅಂತ. ನಾನು ಅದನ್ನ ಒಪ್ಪೋದಿಲ್ಲ. ಯಾಕೆ ಗೊತ್ತಿದ್ಯಾ? ಈಗ ನದಿ ದಂಡೆಯಲ್ಲಿ ಹೊಳೆ ಒಳಗಡೆ ಮಿಡಿ ಮರ ಇರ್ತದೆ. ನೀರು ಮುಳ್ಕೊಂಡಿರೋ ಮರ ಹೂ ಬರ್ತದೆ. ಅದಕ್ಕೆ ಸ್ಟ್ರೆಸ್ ಸಿಗೋದಿಲ್ಲ. ಹೂ ಬರ್ತದೆ. ನಮ್ಮ ಮಲೆನಾಡಲ್ಲಿ ಹೊಳೆ ದಂಡೆಲೆ ಜಾಸ್ತಿ ಮಿಡಿ ಮರ ಇರೋದೇ ಹೊಳೆ ದಂಡೆಲಿ. ಮರ ಬಿಟ್ಟು ನೀರು ಇದ್ದೇ ಇರ್ತದೆ. ಜನವರಿಗಂತೂ ನೀರು ಯಾವ್ದು ಡ್ರೈ ಆಗಿರೋದಿಲ್ಲ. ನೀರು ಇದ್ದೇ ಇರ್ತದೆ. ಅಲ್ಲಿ ಸ್ಟ್ರೆಸ್ ಹೆಂಗ್ ಕೊಟ್ಟಾಗಾಯ್ತು? ಸ್ಟ್ರೆಸ್ ಬೇಕು. ಹ್ಯಾಕ್ ಸ್ಟ್ರೆಸ್ ಬೇಕು ಗೊತ್ತಿದ್ಯಾ? ಚಳಿ ಬೀಳ್ಬೇಕು. ಚಳಿನೇ ಸ್ಟ್ರೆಸ್. ಚಳಿ ಬಿದ್ದು ನೋಡಿ ನಮ್ಮ 3-4 ದಿನಕ್ಕೆ ನಮ್ಮ ಮುಖ ತುಟಿ ಹೊಡೆದಾಗ ಬರ್ತದೆ ನೋಡಿ. ನಮ್ಗೆ ಹೇಗೆ ಹೊಡಿತದೆ? ನಾವು ಆರಾಮಾಗಿ ಊಟ ಮಾಡ್ಕೊಂಡು ಸೊಂಪಾಗಿದ್ರು ನಮ್ಮ ಮುಖ ತುಟಿ ಹೊಡಿತದೆ. ಹಾಗೆ ಚಳಿ ಬಿದ್ರೆ ಮರ ಸ್ಟ್ರೆಸ್ ಆಗ್ಬೇಕು. ಮಾಗಿ ಚಳಿ ಬೀಸೋ, ಗಾಳಿ ಬೀಸೋಕೆ ಮರ ಸ್ಟ್ರೆಸ್ ಆಗ್ಬೇಕು. ಮರ ಸ್ಟ್ರೆಸ್ ಆಗ್ಬಿಟ್ರೆ ಬುದು ಸ್ಟ್ರೆಸ್ ಕೌಂಟ್ ಅಲ್ದೇ ಅಲ್ಲ, ಮರ ಸ್ಟ್ರೆಸ್ ಆಗ್ಬೇಕು. ಹಾಗೆ ಇನ್ನು ಗುಪ್ಪೆ ಮಾಡಿಕೊಟ್ರೆ ಹೊಸ ಮಣ್ಣು ಸಿಗ್ತದೆ. ಮರ ಫಾಸ್ಟ್ ಆಗಿ ಬೆಳೀತದೆ, ಚೆನ್ನಾಗಾಗ್ತದೆ. ಗುಪ್ಪೆ ಮಾಡಿ ತೊಂದರೆ ಏನೂ ಇಲ್ಲ. ಆದ್ರೆ ಗುಪ್ಪೆ ಮಾಡೋದ್ರಿಂದ 100% ಸಕ್ಸಸ್ ಅಂತ ಹೇಳಕ್ ಬರೋದಿಲ್ಲ. ಈ ಮರ ಏನ್ ವಿಶೇಷ ನಟೇಶ್ ಅಣ್ಣ? ಈ ಮರ ನೋಡಿ, ಈ ಮರ ಬುಡ ನೋಡಿ, ಅಲ್ಲಿ ದೊಡ್ಡ ಮರ, ಒಂದು 50 ವರ್ಷ ಹಿಂದಿನ ಮರ ಅದು. ಆ ಮರ ಕಟ್ ಮಾಡಿ ಅದಕ್ಕೆ 8 ಜಾತಿ ಮಿಡಿ ಇದು ಕಟ್ಟಿದೀನಿ. 8 ಜಾತಿ ಮಿಡಿ, 8 ಜಾತಿ ಇದೆ. ಅದ್ರಲ್ಲಿ ಈ ಸಲ 4 ಜಾತಿ ಮಿಡಿ ಬಂದಿತ್ತು. 4 ಜಾತಿ ಮಿಡಿ ಬಂದಿತ್ತು. ಈ ಮರದ 2000 ಮಿಡಿ ಕೊಯ್ದಿನಿ ನಾನು. ಈ ಒಂದು ಬೆಳೆದಿದ್ದ ವೇಸ್ಟ್ ಮರ ಇದೆ ನಿಮ್ಮಲ್ಲಿ, ಗೊಡ್ಡ ಮಾವಿನ ಮರ ಇದೆ, ಕಾಯ ಬರ್ತಾ ಇಲ್ಲ. ಆ ಮರಕ್ಕೆ ನೀವು ಒಂದೇ ಜಾತಿ ಬೇಕಾದ್ರೆ ಮಾಡ್ಕೋಬಹುದು, 10 ಜಾತಿ ಬೇಕಾದ್ರೆ ಮಾಡ್ಕೋಬಹುದು. ನೀವು ಪ್ರತಿ ವರ್ಷ ಫಸಲು ಕೊಯ್ಬಹುದು. ಆತರ ಮಾಡೋದು. ಮಾವಿನ ಮರ ವೇಸ್ಟ್ ಅಂತಾನೆ ಇಲ್ಲ. ಅದನ್ನ ಕಟ್ ಬೀಸಾಡ ಬದಲು ಕಟ್ ಮಾಡಿ ಬೇರೆ ತರ ಮಾಡ್ಕೋಬಹುದು. ಆತರ ಮಾಡಿದೀನಿ. ಈ ತರ ಸುಮಾರು ಮಾಡಿದೀನಿ. ಇಲ್ಲಿ ಒಂದಿದೆ ನೋಡಿ, ಈ ಕಡೆ ಒಂದು. ಅಂದ್ರೆ ದಕ್ಷಿಣ ಕನ್ನಡದ ಬದಿ ಚಳಿ ಬೀಳಲ್ಲ, ಆದ ಕಾರಣ ಅಲ್ಲಿ ಈ ಬೆಳೆ ಸೂಕ್ತವಲ್ಲ. ಸೂಕ್ತ ಅಲ್ಲ ಅಂತ ಬಾರಿ ಜನ ಹೇಳ್ತಿದ್ದಾರೆ. ನಾನು ಗಿಡ ಕೊಟ್ಟು 7-8 ವರ್ಷನೂ ಆಯ್ತು. ಒಂದು ಸುಮಾರು ನೆಟ್ಟಿದ್ದಾರೆ. ಟೋಟಲಿ ಅಲ್ಲಿ ರೈತರು ಹೇಳ್ತಾರೆ ಅಪ್ಪೆ ಮಿಡಿ ನಮ್ಮಾಗ ಬರೋದಿಲ್ಲ ಅಂತ ಹೇಳ್ಕೊಂಡು. ಅದೇ ಕಾರಣ ಇದ್ರು ಇರ್ಬೋದು. ನಾ ಇನ್ನೊಂದು 3-4 ವರ್ಷ ನೋಡ್ಬೇಕು. ನಾನು ಗಿಡ ಕೊಟ್ಟಿದ್ದೀನಿ, ಒಳ್ಳೆ ವೇಟ್ ಕೊಟ್ಟಿದ್ದೀನಿ. ವೇಟ್ ಮಾಡಿ ನೋಡ್ಬೇಕು. ಅಪ್ಪೆ ಮಿಡಿ ಒಂದು ದೊಡ್ಡ ಸಮಸ್ಯೆ ಕೇಳ ಪ್ರತಿ ವರ್ಷ ಇಲ್ಡಿಂಗ್ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ವೇಟಿಂಗ್ ಮಾಡ್ಬೇಕು. ಅಪ್ಪೆ ಮಿಡಿ ಜೊತೆಗೆ ಕಾಡು ಮಾವು, ಕಾಡು ಹಲಸು, ಕಾಡು ಕಿತ್ತಳೆ, ಸುರಗಿ ಇವೆಲ್ಲ ಸಂರಕ್ಷಣೆ ಮಾಡ್ತಾ ಇದ್ದೀರಿ. ಬಹಳ ಖುಷಿಯ ವಿಚಾರ ನಟೇಶ್ ಅಣ್ಣ. ಹೌದು, ಮಾಡ್ತೀವಿ. ಏನ್ ಅನ್ಸುತ್ತೆ? ಬರ್ತೆ ಖುಷಿ ಆಗ್ತದೆ. ಈಗ ಸುರುಗಿ ಗಿಡ ಅಂತ ಇಟ್ಕೊಳ್ಳಿ. ಸುರುಗಿ ಗಿಡ, ಕಸಿ ಗಿಡ ಎಲ್ಲೂ ಸಿಗೋದಿಲ್ಲ. ಸುರುಗಿ ಗಿಡ ದೊಡ್ಡ ಮರ, ಹೂ ಬರೋ ಜಾತಿ, ದೊಡ್ಡ ಮರ ಆಗ್ತದೆ ಅದು. ಈಗ ನೀವು ಪಾಟಲ್ಲಿ ಅಂಗಡದಲ್ಲೇ ಹೂ ಕೊಯ್ಕೋಬಹುದು. ನೀವು ದೂರ ಹೋಗೋದೇ ಬೇಡ. ಮತ್ತೆ ಎಲ್ಲ ಕಡೆ ಇಲ್ದೂ ಇಲ್ಲ. ಅದು ಎಲ್ಲಿ ಬೇಕಾದ್ರೆ ಇಟ್ಕೋಬಹುದು, ಜಾಗ ಇಲ್ದಾರೆ ಇಟ್ಕೋಬಹುದು. ಹಾಗೆ ಆ ತರ ಮಾಡಿದೀನಿ. ಇಳ್ಳಿ ಗಿಡ ಅಂತ ಕಾಡು ಕಿತ್ಲೆ ವೆರೈಟಿ, ಅದು ಈಗಂತೂ ಎಲ್ಲೂ ಇಲ್ಲ. ಬಾರಿ ಜನಕ್ಕೆ ರುಚಿ ಗೊತ್ತು, ಆ ಮರ ಇಲ್ಲ. ಈಗೆಲ್ಲ ಗಿಡ ತಗೊಂಡು ಯಾವ್ದು 3 ವರ್ಷ ಹಣ್ಣು ಬಿಟ್ಬಿಡ್ತದೆ. 3 ವರ್ಷ ಪ್ರತಿ ವರ್ಷ ಇಲ್ಡಿಂಗು. ಆತರ ಮಾಡಿದ್ರೆ ಜನಕ್ಕೆ ಭಾರಿ ಖುಷಿಯಾಗಿ ಹೋಗಿದೆ. ಆತರ ಗಿಡ ಸಿಕ್ಕಿದೆ ಅಲ್ಲ ಅಂತ ಹೇಳ್ಕೊಂಡು. ಹಂಗೆ ನಂಗೂ ಖುಷಿ. ಈ ಅಪ್ಪೆ ಮರದಲ್ಲಿ ಹೂ ಬಿಡತ್ತೆ, ಕಾಯಿ ಕಚ್ಚಲ್ಲ. ಇದಕ್ಕೆ ಏನು ಸಮಸ್ಯೆ ಇರ್ಬೋದು? ಕೆಲವೊಂದು ಮರದ ಕ್ವಾಲಿಟಿನೇ ಹಾಗೆ. ಇಡೀ ಮರ ಹೂ ಬರ್ತದೆ, ಆ ಮರ ಜಾಸ್ತಿ ಕಾಯಿ ಬರೋದಿಲ್ಲ. ಏನಕ್ಕೆ ಹೇಳ್ರಿ, ತಾಯಿ ಮರದಲ್ಲಿ ಗುಣ ಹ್ಯಾಕ್ ಗುಣ ಇದೆ ಅದೇ ಗುಣ ಕಸಿ ಗಿಡಕ್ಕೂ ಬರ್ತದೆ. ತಾಯಿ ಮರದಲ್ಲಿ ಇಡೀ ಮರ ಹೂ ಬರ್ತದೆ. ದೊಡ್ಡ ಭೂತಾಕಾರ ಮರ, ಮಿಡಿ ನಿಲ್ಲೋದು 500 ಮಿಡಿ. ಆ ಗಿಡ ಕಸಿ ಕಟ್ಟಿ ನೀವು ಗಿಡ ಮಣ್ಣಿಟ್ರೆ ಮಿಡಿ ಬರೋ 50 ಮಿಡಿ ಬರ್ತದೆ ನಿಮ್ಗೆ. ಅದು ಗಿಡ ತಪ್ಪಲ್ಲ, ಆ ಜೀನ್ಸೇ ಆಗಿದೆ. ಹಾಗಾದ್ರೆ ನೀವು ತಾಯಿ ಗಿಡ ಹುಡುಕುವಾಗ ಇದೆಲ್ಲವನ್ನು ನೀವು ಗಮನಿಸಬೇಕು. ತಾಯಿ ಮರದಲ್ಲಿ ಯಾವ ಗಿಡ ಎಷ್ಟು ಕಾಯಿ ಬರ್ತದ್ಯಾ ಅದು ಕಸಿ ಗಿಡ ಎಷ್ಟು ಕಾಯಿ ಬಂದೇ ಬರ್ತದೆ. ಹಾಗೆ ಆತರ ಹುಡುಕ್ಬೇಕು. ತಕ್ಷಣ ಗೊತ್ತಾಗೋದಿಲ್ಲ. ಅದನ್ನ ಗಿಡ ಮಾಡಿ ನೆಟ್ಟು ವೇಟ್ ಮಾಡಿ ಆತರ ಮಾಡ್ಬೇಕು. ತಾಯಿ ಮರದಲ್ಲಿ ಬಂದ್ ಕೂಡ್ಲೆ ಇಲ್ಲಿ ತಕ್ಷಣ ಬರೋದಿಲ್ಲ. ಕೆಲವೊಂದು ಮರ ಬರೋ 10 ವರ್ಷ ಬೇಕಾಗ್ಬೋದು, ಕೆಲವೊಂದು 5 ವರ್ಷ ಬೇಕಾಗ್ಬೋದು. ಟೈಮ್ ಬೇಕು ಅದಕ್ಕೆಲ್ಲ. ಅಂತಂದ್ರೆ ನಂಗೊಂದು 5-6 ವೇಟ್ ಸಿಕ್ಕಿದೆ ಈಗ. ಸರಿ, ಚೆನ್ನಾಗಿ ಬರ್ತಾ ಇದೆ. ನೀವು ಇಷ್ಟು ಶ್ರಮ ಹಾಕಿದ್ದೀರಿ, ಇದರಿಂದ ನಿಮಗೆ ಆರ್ಥಿಕ ಲಾಭ ಸಿಕ್ಕಿದ್ಯಾ? ಆಗಿದೆ. ಗಿಡನ ತಗೊಂಡು ಹೋಗ್ತಿದ್ದಾರೆ. ಅಷ್ಟೇ ಖರ್ಚು ಇದೆ. ಲೇಬರ್ ಬೇಕು, ನೀರು ಬಿಡಬೇಕು. ಬೇಸಿಗೆಯಲ್ಲಿ ನೀರಿಲ್ಲ ಅಂದ್ಬಿಟ್ರೆ, ಒಂದು ನೀರಿಲ್ದ ಬಿಟ್ರೆ ನಮ್ಗೆ ತಲೆ ಕೆಟ್ಟು ಹೋಗ್ತದೆ. ಯಾಕಂದ್ರೆ ಬರ್ತಿ ಗಿಡ ಇದೆ, 1 ಆಳು ನೀರು ಬಿಡಕ್ಕೆ ಬೇಕು. ಮತ್ತೆ ಬೇರೆ ಮಣ್ಣು ತನ್ಕೋಬೇಕು.
ಪಾಲಿಸಬೇಕು, ಚೆನ್ನಾಗಿ ಮೇಂಟೈನ್ ಮಾಡಬೇಕು, ವರ್ಷಕ್ಕೊಂದು 10 ಸಲ ಕಳೆ ತೆಗಿಬೇಕು, ಖರ್ಚು ಇದೆ. ಗಿಡ ಚೆನ್ನಾಗಿ ಸೇಲ್ ಆಗಿಬಿಟ್ರೆ ಸಮಸ್ಯೆ ಅಂತೂ ಆಗೋದಿಲ್ಲ. ಈ ವರ್ಷ ಒಳ್ಳೆ ಮೂಮೆಂಟ್, ಯಾಕಂದ್ರೆ ಈ ವರ್ಷ ಎಲ್ಲ ಕಡೆ ಮಿಡಿ ಬಂತಲ್ಲ, ಮಿಡಿ ಬಂದಕ್ಕೆ ಜನ ಖುಷಿಯಾಗಿ ಹೋಗಿದೆ. ಎಲ್ಲ ಕಡೆ ಮಿಡಿ ಬಂತು, 4 ಗಿಡನೂ ಬಂತು, ನ್ಯಾಚುರಲ್ ಆಗಿ ಬಂತು. ಈಗ 4 ವರ್ಷದ ಮಾವಿನ ಫಸಲೇ ಇರಲಿಲ್ಲ, ಹಾಗಾಗಿ ಜನಕ್ಕೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಗಿಡ ನೆಟ್ಟಿದೀವಿ, ಕಾಯಿ ಬರ್ತಿಲ್ಲ ಅಂದ್ರೆ ಎಂತ ಮಾಡೋದು? ಕಾಯಿ ಬರ್ತಿಲ್ಲ ಅಂದ್ರೆ ಗಿಡದ ಮಿಸ್ಟೇಕ್ ಅಲ್ಲ, ವೆದರ್ ಇಂದ ಕಾಯಿ ಬರ್ತಾ ಇಲ್ಲ. ಆ ಜನ ಎಂತ ಮಾಡ್ತಾರೆ ಕೇಳ್ರೆ, ವೆದರ್ ಇಂದ ಏನಾರಲ್ಲ, ಕಾಯಿ ಬರ್ಬೇಕು ಅವರಿಗೆ. ಕಾಯಿ ಬರೋದ ಅಂದ್ರೆ ಇಂಟ್ರೆಸ್ಟ್ ಹೋಗ್ಬಿಡ್ತದೆ. ಈ ವರ್ಷ ಬಂದಿದೆ ಮಿಡಿ, ಹಂಗಾಗಿ ಜನಕ್ಕೆ ಇಂಟ್ರೆಸ್ಟ್ ಬಂದಿದೆ, ಒಳ್ಳೆ ಸೇಲ್ ಆಗಿದೆ. ರೈತ ನಿಮ್ಮಿಂದ ಗಿಡ ತಗೊಂಡೋಗಿ ನಟೇಶ್ ಅಣ್ಣ ಒಳ್ಳೆ ಫಸಲು ಬಂದಿದೆ ಅಂತ ಫೋನ್ ಮಾಡಿ ಹೇಳಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಬರ್ತಿ ಖುಷಿ ಆಗ್ತದೆ. ಈ ವರ್ಷ ಬರ್ತಿ ಜನ ಹೇಳಿದ್ದಾರೆ. ಈ ವರ್ಷ ಭಾರಿ ಜನ ಹೇಳಿದ್ದಾರೆ. ನಾ ಗಿಡ ಮಾಡ್ತಾ ಒಂದು 7-8-10 ವರ್ಷ ಆಯ್ತು ಬರ್ತಿ ಗಿಡ ಮಾಡ್ತಾ. ಮುಂಚೆ ಎಲ್ಲ 100, 200, 300 ಗಿಡ ಮಾಡ್ತಿದ್ದೆ. ನಾ ಶುರು ಮಾಡೋದು 25 ವರ್ಷ ಆಯ್ತು ನಾ ಶುರು ಮಾಡಿ. ಸಂರಕ್ಷಣಾ ಕಾರ್ಯ ಶುರು ಮಾಡಿ ಅವಾಗ ಬೇರೆ ಬೇರೆ ಕೆಲಸದಲ್ಲಿ ಜಾಸ್ತಿ ಗಿಡ ಮಾಡಕ್ ಆಗ್ತಿರ್ಲಿಲ್ಲ. 100, 200, 300, 500 ಗಿಡ ತನಕ ಮಾಡ್ತಿದ್ದೆ. ಈ ಜಾಸ್ತಿ ಮಾಡ್ತಾ 10 ವರ್ಷ ಆಯ್ತು. 10 ವರ್ಷದಿಂದ ಈ ಕಡೆ ಕಾಯಿ ಬರಕ್ 5 ವರ್ಷ ಬೇಕು. 5 ವರ್ಷ ಈ ಕಡೆ ಮೈನ್ ಫಸಲೇ ಇಲ್ಲ ಅಂತ. ಈ ವರ್ಷ ಚೆನ್ನಾಗಿ ಹೂ ಬಂತು. ಎಲ್ಲ ಕಡೆಯಿಂದನೂ ಫೇಸ್ಬುಕ್ ಅಲ್ಲಿ ಹಾಕಿದ್ದಾರೆ, ಕಾಮೆಂಟ್ ಮಾಡಿದ್ದಾರೆ, ಫೋನ್ ಮಾಡಿ ಹೇಳಿದ್ದಾರೆ, ಫೋಟೋನ ಹಾಕಿದ್ದಾರೆ. ನಂಗೆ ಖುಷಿ ಆಯ್ತು, ಗಿಡ ನೆಟ್ಟೋರ್ಗೂ ಖುಷಿ ಆಯ್ತು. ನೀವು ಉಳಿಸಿದ ಒಂದು ತಳಿ ಮುಂದಿನ ಪೀಳಿಗೆಗೆ ಹೋಗುತ್ತೆ ಅನಿಸಿದಾಗ ನಿಮ್ಮ ಮನಸ್ಸಲ್ಲಿ ಏನು ಆಲೋಚನೆ ಬರ್ತಿ ಖುಷಿ ಆಗ್ತದೆ. ಒಂದು ಅಮೂಲ್ಯ ವೆರೈಟಿ, ಅಪ್ಪೆ ಮಿಡಿ ಎಲ್ಲ ಇದೆ, ಅಮೂಲ್ಯ ವೆರೈಟಿ. ಅಡಿಕೆ ತೋಟ ಯಾರು ಬೇಕಾದ್ರೆ ಗಿಡ ಮಾಡ್ಬೋದು, ಯಾರು ಬೇಕಾದ್ರೆ ಸೇಲ್ ಮಾಡ್ಬೋದು, ಅದನ್ನ ಯಾರು ಬೇಕಾದ್ರೆ ನರ್ಸರಿ ಬೇಕಾದ್ರೆ ಮಾಡ್ಬೋದು. ಇದು ಹಂಗೆಲ್ಲ ಮಾಡೋಕ್ಕೂ ಆಗೋದಿಲ್ಲ, ಮತ್ತೆ ಎಲ್ಲರೂ ನೀಡೋದು ಇಲ್ಲ. ಹೌದು, ಹಾಗಾಗ್ತದೆ. ನಾನು ನ್ಯಾಮತಿ ಅಂತ ಒಂದು ಊರಿಗೆ ಕೃಷಿ ಮೇಳಕ್ಕೆ ಹೋಗಿದ್ದೆ. ಅಲ್ಲಿ ಜನಕ್ಕೆ ಅವೇರ್ನೆಸ್ ಇಲ್ಲ ಮಿಡಿ ಬಗ್ಗೆ, ಆಯ್ತಾ. ಹಣ್ಣಿನ ಗಿಡ ಬಗ್ಗೆ ಕೇಳ್ತಾರೆ ಬೇಕಾದ್ರೆ ಬಿಟ್ರೆ, ತಗೊಳ್ಳೋರು ಯಾರು, ಉಪ್ಪಿನಕಾಯಿ ಮಾಡೋರು ಯಾರು, ಇದಕ್ಕೆ ಡಿಮ್ಯಾಂಡ್ ಎಲ್ಲಿದೆ? ಮಲ್ಲಿಕಾ ತೋತಾಪುರಿ ಕೇಳ್ತಾರೆ ಬಿಟ್ರೆ ಅಪ್ಪೆ ಮಿಡಿ ಕೇಳಿಲ್ಲ. ಅವ್ರು ಉಪ್ಪಿನಕಾಯಿ ತಿನ್ನೋದು ಇಲ್ಲ, ಮಾಡೋದು ಇಲ್ಲ. ಬೇಕಾದ್ರೆ ಮಿಕ್ಸಿ ಉಪ್ಪಿನಕಾಯಿ ತಗೋತಾರೆ ಬಿಟ್ರೆ, ಹಾಗೆ ಅವ್ರಿಗೆ ಏನ್ ಕೇಳ ಬರೀ ಅಡಿಕೆ ಬಿಟ್ಟು ಬೇರೆ ಯಾವರನೇ ಇಲ್ಲ. ಹಾಗಾಗಿದೆ. ಅಡಿಕೆ ಒಂದು ಬಿಟ್ಟು ಬೇರೆ ಬೇರೆ ಬೆಳಿಬೇಕು. ಬೆಳ್ಕೊಂಡ್ರೆ ನಾವು ಕಮರ್ಷಿಯಲ್ ಆಗಿ ಇಂಪ್ರೂವ್ಮೆಂಟ್ ಆಗ್ಬೋದು. ಮತ್ತಿದೆ ಅಂತ ಗೊತ್ತಾ, ಖಾಲಿ ಜಾಗ ವೇಸ್ಟ್ ಆಗಿ ಬೆಳಿಬೋದು. ನಿಗಾ ಕಮ್ಮಿ ಸಾಕು, ಹೌದು, ನೀರು ಕಮ್ಮಿ ಸಾಕು, ಬೆಳಿಬೋದು. ಆತರ ಮಾಡಬೇಕು. ಇನ್ನು 20 ವರ್ಷಗಳ ನಂತರ ನಿಮ್ಮ ತೋಟ ಹೇಗಿರಬೇಕು ಅನ್ನೋ ಕನಸಿದೆ? ಚೆನ್ನಾಗಿರ್ತದೆ, ಒಳ್ಳೆ ಇನ್ಕಮ್ ಕೊಡಬೇಕು, ಚೆನ್ನಾಗಿರ್ತದೆ. ಮರ ಪೂರ್ತಿ ಎಲ್ಲಿ ನೋಡ್ರಿ ಹಸಿರು ಇರ್ತದೆ, ದೊಡ್ಡ ದೊಡ್ಡ ಮರ ಆಗಿರ್ತದೆ. ಪ್ರತಿ ವರ್ಷ ಇನ್ಕಮ್ ಮಿಡಿ ಫಸಲು ಬರೋದಿಲ್ಲ, ಅದೊಂದು ದೊಡ್ಡ ನೆಗೆಟಿವ್ ಪಾಯಿಂಟ್ ಇದರಲ್ಲಿ. ಅದರಿಂದ ಗೊತ್ತಾ, ಈ ಒಂದು ಮರದಲ್ಲಿ 5,000 ಮಿಡಿ ಬಂತು ಅಂತ ಪ್ರತಿ ವರ್ಷ 5,000 ಮಿಡಿ ಬರೋದಾರೆ, ನಾ 3 ವರ್ಷ ಫಸಲು ಬರೋದಿಲ್ಲ. 3 ವರ್ಷ 15,000 ಮಿಡಿ ಬಂತು. ನಂದೇ ವರ್ಷ 15,000 ಮಿಡಿ ಬಿಟ್ಟಿದೆ. ಅಲ್ಲಿ ಪ್ರತಿ ವರ್ಷ ಬಂದಂಗ ಆಯ್ತಲ್ಲ. ನೀವು 15,000 3 ಪಾಲ್ ಮಾಡಿ 5,000 ಬಂದಂಗ ಆಯ್ತು, ಪ್ರತಿ ವರ್ಷ ಬಂದಂಗ ಆಯ್ತಲ್ಲ. ಹಾಗೆ ತಿಳ್ಕೊಂಡು ಗಿಡ ನೆಡಬೇಕು, ಅವಾಗ ನಮ್ಗೆ ಲಾಸ್ ಆಗೋದಿಲ್ಲ. ಪ್ರತಿ ವರ್ಷ 15,000 ಬೇಕು ಅಂದ್ರೆ ಬರೋದಿಲ್ಲ, ಯಾವ ಮರೂ ಬರೋದಿಲ್ಲ. ಮರ ಕೂಡ ಬರಲ್ಲ, ಬರೋದಿಲ್ಲ. ಹಾಗೆ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಬೆಳಿಬೋದು, ಚೆನ್ನಾಗಾಗ್ತದೆ ಅವಾಗ. ಜೀವನದಲ್ಲಿ ಕೃಷಿಯ ಮಹತ್ವ ಏನು ನಟೇಶ್ ಅಣ್ಣ? ಕೃಷಿ ಬೇಕೇ ಬೇಕು. ಕೃಷಿ ಇಲ್ಲದೆ ಬದುಕಕ್ಕೆ ಸಾಧ್ಯ ಇಲ್ಲ. ಅದೇನು ಕೇಳಿದ್ರೆ ಯಾರಿಗೂ ಕೃಷಿನೇ ಬೇಡ ಆಗಿದೆ ಈಗ. ಕೃಷಿನೂ ಬೇಡ, ಕೃಷಿಕರು ಬೇಡ, ಹಾಗಾಗಿದೆ. ಅದು ಈಗ ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಬರುತ್ತೆ, ಕೃಷಿ ಬಗ್ಗೆ ಬರ್ತಾ ಇದೆ. ಅದು ಇನ್ನೂ ಬರಬೇಕು. ಇನ್ನು ಬಂದ್ರೆ ಮಾತ್ರ ಕೃಷಿ ಉಳಿಯೋಕೆ ಸಾಧ್ಯ. ಬರೀ ಕಮರ್ಷಿಯಲ್ ಕೃಷಿ ಒಂದೇ ಮಾಡಬಾರ್ದು. ಎಲ್ಲಿ ನೋಡ್ರಿ ಅಡಿಕೆ, ಎಲ್ಲಿ ನೋಡ್ರು ಶುಂಠಿ, ಎಲ್ಲಿ ನೋಡ್ರು ಅನಾನಸ್ಸು, ಅದಕ್ಕೆ ಬೋರ್ವೆಲ್ ಹೊಡೆಯೋದು, ಕೆಮಿಕಲ್ ಹಾಕೋದು, ಕಲಾಸಿಕೆ ಹಾಕೋದು, ಅದು ಒಂದೇ ಮಾಡಬಾರ್ದು. ಭೂಮಿ ಉಳಿಸ್ಬೇಕು, ನಾವು ಉಳಿಬೇಕು, ಮುಂದೆ ನಮಗೆ ತೊಂದರೆ ಅದು. ಈ ತರ ಅರಣ್ಯ ಬೆಳೆಯನ್ನು ಬೆಳಿಬೇಕು. ಈ ತರದಲ್ಲಿ ಭಾರಿ ಡಿಮ್ಯಾಂಡ್ ಇದೆ. ಮತ್ತೆ ಭೂಮಿಗೆ ನಾವು ವಿಷ ಹಾಕೋದಿಲ್ಲ, ಇದಕ್ಕೆ ಮೆಡಿಸಿನ್ ಸ್ಪ್ರೇನೇ ಬೇಡ. ಆ ಥರದಲ್ಲಿ ಬೆಳ್ಕೊಂಡ್ರೆ ಸ್ಪ್ರೇನ ಔಷಧಿ ಬೇಕಾದ್ರೂ ಬರ್ತಿ ಕಮ್ಮಿ. ನಾವು ಬೇರೆ ಬೇರೆ ಕಂಪೇರ್ ಮಾಡ್ಬಿಟ್ರೆ ಬರ್ತಿ ಕಮ್ಮಿ. ಆ ಥರ ಬೆಳೆ ಬೆಳಿಬೇಕು. ಮತ್ತೊಂದು ಮೆಣಸಿನಕಾಯಿ ಜೀರಿಗೆ ಮಡಿ ಅಂತಿದೆ. ಒಂದು 150 ಅಡಿ ಎತ್ತರ ಮರ, 100 ಅಡಿ ಹೈಟ್ ತನಕ ಒಂದು ಹೆರೆ ಇರಲಿಲ್ಲ. ಒಂದು 25-30 ಜನ ಈಗ ಒಂದು 30 ವರ್ಷದಿಂದ ಮರ ಬುಡಕೆಲ್ಲ ಹೋಗಿ ಕಸಿಗಳು ಟ್ರೈ ಮಾಡಿ ವಾಪಸ್ ಬಂದಿದ್ದಾರೆ. ನಾನು 4 ಸಲ ಹೋಗಿದ್ದೆ, ಜನ ಬೇರೆ ಕರ್ಕೊಂಡು ಹೋಗಿದ್ದೆ, ದೋಟಿ ತಗೊಂಡು ಹೋಗಿದ್ದೆ, ಆಗಲಿಲ್ಲ. ಈಗ ಒಂದು 5-6 ವರ್ಷ ಈ ಕಡೆ ಕಾರ್ಬನ್ ಫೈಬರ್ ದೋಟಿ ಬಂತು. ಅದನ್ನ ತಗೊಂಡು ಹೋಗಿ ಪಕ್ಕದಲ್ಲಿ ಒಂದು ಗುಡ್ಡದಿಂದ ಅದಕ್ಕೆ ದೋಟಿ ಹಾಕಿ ಒಂದು ಹೆರೆ ಹೊರದು ಹೆರೆ ಕಟ್ ಮಾಡಿ ಕೆಳಗಡೆ ಕಸಿ ಕಟ್ಟಬೇಕು ಅನ್ಕೊಂಡಿದ್ದೆ. ಹಳೆ ಮರ ಆಗಿದೆ, ಬರ್ತಿ ಒಳ್ಳೆ ಮರ ಅದು. ಈ ಒಂದು ಹೆಗ್ಗೂಡು, ಭೀಮಕಣಿ, ಈ ಕಡೆ ಶೆಡ್ತಿಕೆರೆ, ವರದಾಮಲ, ಈ ಕಡೆ ಗೆಣಸಿಗುಣಿ, ಈ ಕಡೆ ಕೋಣಕಟ್ಟೆ, ಇಷ್ಟು ಊರಿಂದ 12 ಗಂಟೆ ರಾತ್ರಿ ಮರ ಬುಡಕ್ಕೆ ಹೊರಟು 3 ಗಂಟೆ ರಾತ್ರಿ ಮರ ಬುಡ ತಲುಪಿ ಬೆಳತಂಕ 5 ಗಂಟೆ ಹೋಗ್ತಿದ್ರಂತೆ. ಅಷ್ಟು ಫೇಮಸ್ ಮರ. ಯಾವಾಗ 50 ವರ್ಷ ಹಿಂದಿನ ಕತೆ ಅದು. ಅವಾಗ ಬ್ಯಾಟ್ರಿ ಕೂಡ ಇರ್ಲಿಲ್ಲ, ಲಾಟಿನ್ ಕಾಲದಲ್ಲಿ ಲಾಟಿನ್ ಬೆಳಕಲ್ಲಿ ಹೋಗ್ತಿದ್ರಂತೆ. ಏನಾರು ಮಾಡಿ ಹತ್ರ ಉಳಿಸ್ಬೇಕಂತ, ಆ ಮರದೇ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಕೊನೆಗೆ ಆಗ್ಲಿಲ್ಲ, ಅಷ್ಟು ಹಿಟ್ಟಿದೆ ಮರ ಅದು, ಆಗ್ಲಿಲ್ಲ. ಸುಮಾರು ಜನ ಟ್ರೈ ಮಾಡಿ ಹೋಗಿದ್ದಾರೆ, ಬೇಡ ಸುಬ್ಬಣ್ಣ ಅವರೆಲ್ಲ ಟ್ರೈ ಮಾಡಿ ಹೋಗಿದ್ದಾರೆ, ಆಗ್ಲಿಲ್ಲ. ನನಗೂ ಆಗ್ಲಿಲ್ಲ, ಜನ ಕರ್ಕೊಂಡು ಹಚ್ಚಕ್ಕೂ ಆಗ್ಲಿಲ್ಲ. ಒಬ್ರು ಇಲ್ಲಿ ಹೆಗ್ಗೋಡಲ್ಲಿ ಸಂಪೆಕೆ ಅಂತ ಬಂತು, ಅಲ್ಲಿ ಗಡ್ಡ ರಾಮಕಟ್ ಅಂತ ಒಬ್ರು ಅಜ್ಜ ಇದ್ರು. ಅವ್ರು ಒಂದು 50 ವರ್ಷದಿಂದ ಹೊತ್ತು ಕೊಯ್ತಿದ್ರಂತೆ ಆ ಮರನ. ಅವ್ರು ಮಾತ್ರ, ಮತ್ತೆ ಯಾರು ಕೊಯ್ದು ಗೊತ್ತಿಲ್ಲ, ಅವರೂ ಇಲ್ಲ. ಮತ್ತೆ ಬರ್ತಿ ಹಳೆ ಮರ ಬೇರೆ ಆಗಿದೆ.
ಕೊನೆಗೆ ಕಾರ್ಬನ್ ಫೈಬರ್ ದೋಟಿ ಬಂತು, ತಗೊಂಡು ಹೋಗಿ ಹೋಗ್ಬೇಕು ಅನ್ಕೊಂಡೆ. ನನಗೆ ಟೈಮ್ ಆದಾಗ ದೋಟಿರೋ ಟೈಮ್ ಆಗಲಿಲ್ಲ, ದೋಟಿರೋ ಟೈಮ್ ಆದಾಗ ನನಗೆ ಟೈಮ್ ಆಗಲಿಲ್ಲ, ಇಬ್ಬರಿಗೂ ಟೈಮ್ ಆದಾಗ ಕಸಿಗಳು ಸೀಸನ್ ಆಗಿರಲಿಲ್ಲ. ಒಟ್ಟು ಕಟ್ಟೋದು ಮುಂದೆ ಹೋಯ್ತು. ಹೋದಾಗ ಒಂದು ಸ್ವಲ್ಪ ದಿನಕ್ಕೆ ಒಂದು ಫೋನ್ ಬಂತು. ರಾಮಸ್ವಾಮಿ ಅಂತಿದ್ದಾರೆ ಗಣೇಶನೊಬ್ಬರು ಫೋನ್ ಮಾಡಿದ್ರು, ಮರ ಬಿದ್ದು ಹೋಗಿದೆ, ಒಂದು ತಿಂಗಳಾಯ್ತು, ಹೋಗಿ ತಕ್ಷಣ ಹೋಗು ನೋಡು, ಕಡಿಂಗ್ಸ್ ಇದೆಯಾ ನೋಡು ಅಂತ ಅಂದ್ರು. ಮರ ಬಿದ್ದು 1 ತಿಂಗಳಾಗಿತ್ತಂತೆ. ತಿಂಗಳಾಯ್ತು, ಆಸೆ ಬಿಟ್ಟೆ ನಾನು. 1 ತಿಂಗಳಾಗ್ಬಿಟ್ರೆ ಮರ ಜೀವ ಇರೋದಿಲ್ಲ, ಹಳೆ ಮರ ಬೇರೆ ಆಗಿದೆ, ಕಸಿ ಕಟ್ಟಕ್ಕೆ ಬರೋದಿಲ್ಲ ಅಂತ ಹೇಳ್ಕೊಂಡು ಹೋಗಿ ನೋಡ್ತನಕ ಮರ ಬಿದ್ದು ಪೂರ್ತಿ ಪುಡಿ ಪುಡಿ ಆಗೋಗಿದೆ. ಒಂದು 15-20 ಚೂರು ಹಸಿ ಇರೋ ಹೆರ ಇತ್ತು, ಅಂದ್ರೆ ಏನು ಜೀವ ಇರ್ಲಿಲ್ಲ. ಒಂದು ತಂದು ಕಸಿ ಕಟ್ಟಿ 15 ಗಿಡ ಬಂದ್ಬಿಡ್ತು. ಭಾರಿ ಅಂದ್ರೆ ಭಾರಿ ಖುಷಿ ಆಗೋಯ್ತು. ಒಂದು ಅಮೂಲ್ಯತೆ ಉಳಿತಲ್ಲ ಅಂತ ಹೇಳ್ಕೊಂಡು ಸುಮಾರು ಜನ ತಕ್ಷಣ ಬಂದ್ ಗಿಡ ತಗೊಂಡೋಗ್ಬಿಟ್ರು. ಆ ಜಳಿ ಬೇಕೇ ಬೇಕು ಹೇಳ್ಕೊಂಡು. ಆ ಗಿಡ ಹೋದ ವರ್ಷ ಕಾಯಿನೂ ಬಿಟ್ಟಿತ್ತು, ಬರ್ತಿ ಖುಷಿನೂ ಆಯ್ತು. 100 ಗಿಡ ಮಾಡಿದೀನಿ ಈಗ. ಬರ್ತಿ ಒಂದು ಅಮೂಲ್ಯ ವೆರೈಟಿ ಉಳಿಸ್ದಂಗ ಆಯ್ತು. ಮರ ಇನ್ನು ಕಟ್ಟಾಗ ಅವಕಾಶ ಇಲ್ಲ, ಮರ ಹೋಗ್ಬಿಡ್ತು. ಹೌದು, ಹಾಗಾಗಿದೆ. ಅದು ನಿಮ್ಮ ಕೈಯಲ್ಲೇ ಉಳಿಬೇಕು ಅಂತ ಉಳಿಬೇಕಂತಿತ್ತು. ಅದು ರಾಮಸ್ವಾಮಿ ಅವರು ಫೋನ್ ಮಾಡಿ ಹೇಳ್ಕ ಉಳ್ಕೊಂಡು. ನಟೇಶಣ್ಣ, ರೈತರು ಯಾವ್ದಾದ್ರು ಒಂದು ಒಳ್ಳೆ ಮಾವಿನ ಗಿಡ ಕೊಡಿ ಅಂತಂದ್ರೆ ನೀವು ಯಾವ್ದನ್ನ ಆಯ್ಕೆ ಮಾಡಿ ಕೊಡ್ತೀರಿ? ಅವ್ರು ನನ್ನ ನಂಬರ್ 1 ವೆರೈಟಿ ಕೊಂಡ್ಕಟ್ಟು ಜೀರಿಗೆ ಮಿಡಿ. ಯಾಕಂದ್ರೆ ಅದು ಮಿಡಿನೂ ಕ್ವಾಲಿಟಿ ಚೆನ್ನಾಗಿದೆ, ಜೀರಿಗೆ ಮಿಡಿ, ಜೀರಿಗೆ ಒಳಗಡೆ ಅಪ್ಪೆ ಅದು, ಮತ್ತೆ ಪ್ರತಿ ವರ್ಷ ಈಲ್ಡಿಂಗು, ಮತ್ತೆ ಮರ ಫುಲ್ ಅಗ್ಲ ಬೆಳೀತದೆ, ಮಿಡಿ ಕುಯ್ಯೋದು ಈಜಿ, ಇದು ಹೈಯೆಸ್ಟ್ ಈಲ್ಡಿಂಗು. ಹಂಗೆ ಕೊಂಡ್ಕಟ್ಟೆ ಮಿಡಿ ನಂಬರ್ 1 ಕೊಂಡ್ಕಟ್ಟು ಜೀರಿಗೆ ಮಿಡಿ ಅಂತ ನಮ್ಮೂರಲ್ಲೇ ಇದೆ ಅದು. ನೆಕ್ಸ್ಟ್ ಗೆಣಸಿನ ಜೀರಿಗೆ ಅಂತ, ಅದು ಚೆನ್ನಾಗಿದೆ, ಅದು ಜಾಸ್ತಿ ಕಾಯಿ ಬರ್ತಿದೆ, ಬೇಗ ಬರ್ತಿದೆ ಅದು. ಅದು ಬಿಟ್ಟರೆ ದ್ರಾಕ್ಷಿ ಬಂಜ್ ಜೀರಿಗೆ ಅಂತ, ದ್ರಾಕ್ಷಿ ಒಂಥರ ಒಂದು ಕಾಯಿ ಬಿಡ ವೆರೈಟಿ ಸಾಗರದ ನೆಂಟ್ರಮಲ್ಲಿದೆ, ಅದು ಇದೆ. ಮತ್ತೆ ಇನ್ನೊಂದು ಕೆಂಪಿ ತೋಟ ಅಪ್ಪೆ ಅಂತಿದೆ, ಇನ್ನು ಅಡ್ಡೇರ್ ಜೀರಿಗೆ ಮಿಡಿ ಅಂತಿದೆ, ದೊಂಬೆಸರ್ ಜೀರಿಗೆ ಮಿಡಿ ಅಂತಿದೆ. ಈ ತರದೆಲ್ಲ ಕೊಡ್ತಾ ಬರ್ತೀನಿ. ಹಾಗೆ ಆದ್ರೆ ಜಾಸ್ತಿ ಕೊಡೋದು ಕೊಂಡ್ಕಟ್ಟು ಜೀರಿಗೆ ಮಿಡಿ. ನಟೇಶಣ್ಣ, ನಿಮ್ಮ ಇಷ್ಟೊಂದು ಶ್ರಮಗಳ ಹೋರಾಟಗಳ ಹಿಂದೆ ನಿಮ್ಮ ಶ್ರೀಮತಿಯವರ ಮನೆಯವರ ಪಾತ್ರವೇನು? ಪಾತ್ರ ಸಿಕ್ಕಾಪಟ್ಟೆ ಇದೆ. ಒಬ್ಬರಿಗೆ ಎಂತೂ ಮಾಡೋಕ್ಕೂ ಆಗೋದಿಲ್ಲ, ಮತ್ತೆ ಮನೆಯವರ ಸಹಕಾರ ಇಲ್ಲದೆ ಏನು ಮಾಡೋಕ್ಕೂ ಆಗೋದಿಲ್ಲ. ಇದು ಈ ನರ್ಸರಿ ಫೀಲ್ಡಲ್ಲಿ ಒಬ್ಬರಿಗೆ ವರ್ಕ್ ಮಾಡಿ ಏನೂ ಆಗೋದಿಲ್ಲ, ಇಬ್ಬರಿದ್ರೆ ಮಾತ್ರ. ಅದ್ರ ಮನೆಯವ್ರ ಸಹಕಾರ ಇದ್ಬಿಟ್ರೆ ಭಾರಿ ಅನುಕೂಲ. ನಾನು ಬಲಗೆ ಅಂತ ಹೇಳ್ಬೋದು. ಇಲ್ಲಿ ಮೇಯ್ನ ಕಸಿ ಕಟ್ಟೋದು ಮಾತ್ರ ನಾನು. ಅದನ್ನ ಗಿಡ ಮೇಂಟೈನ್ ಮಾಡಬೇಕು, ಮಾರ್ಕ್ ಮಾಡಬೇಕು, ಯಾವ್ದು ಜಾತಿ ನೋಡಬೇಕು, ಅದನ್ನ ಚಿಗುರು ಮುರಿಬೇಕು, ಮೇಂಟೈನ್ ಮಾಡೋ ಪೂರ್ತಿ ಅವಳು ಮಾಡ್ತಾಳೆ. ಹಂಗೆ ನಂಗೆ ಸ್ವಲ್ಪ ಈಸಿ ಆಗಿದೆ. ಒಬ್ಬರಿಗೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಹಾಗೆ ಅದು ದೊಡ್ಡದೇ, ಇಬ್ರು ಮನೆಯವರ ಸಹಕಾರನೇ ದೊಡ್ಡ ಧೈರ್ಯ ನನಗೆ. ಹಾಗೆ ಜೀವನದಲ್ಲಿ ತುಂಬಾ ಮುಖ್ಯವಾದದ್ದು ಏನು ನಿಮ್ಮ ಪ್ರಕಾರ? ನೆಮ್ಮದಿ. ನೆಮ್ಮದಿ ಬಿಟ್ರೆ ಬೇರೆ ಇಲ್ಲ, ನೆಮ್ಮದಿ ಬೇಕು. ಇಂದಿನ ಯುವ ಪೀಳಿಗೆಗೆ ನಿಮ್ಮ ಒಂದು ಕಿವಿಮಾತು ಏನು ನಟೇಶಣ್ಣ? ಯುವ ಪೀಳಿಗೆಗೆ ಅಗ್ರಿಕಲ್ಚರ್ಗೆ ಬನ್ನಿ, ಓದಿ, ಬರೀ ಜಾಬಿಗಂತ ಹೋಗಬೇಡಿ, ಅಗ್ರಿಕಲ್ಚರ್ ಮಾಡಿ. ಇದ್ರ ಒಳ್ಳೆ ಭವಿಷ್ಯನೇ ಇದೆ, ನೆಮ್ಮದಿ ಇದೆ. ದುಡ್ಡೊಂದೇ ಜೀವನ ಅಲ್ಲ, ದುಡ್ಡು ಬೇಕು, ದುಡ್ಡೊಂದೇ ಜೀವನ ಅಲ್ಲ. ಇದು ಮಾಡ್ರೆ ಇಲ್ಲಿರೋ ನೆಮ್ಮದಿ ಎಲ್ಲೂ ಸಿಗೋದಿಲ್ಲ. ಅಗ್ರಿಕಲ್ಚರ್ ಬನ್ನಿ ಹೇಳ್ತೀನಿ ಎಲ್ಲರಿಗೂ. ಕೃಷಿ ಅಂದ್ರೇನೆ ನೆಮ್ಮದಿ. ಹಾಗೆ ನಾವೇ ಕೆಲಸ ಮಾಡ್ಕೋಬೋದು, ನಾವೇ ಡೆವಲಪ್ ಮಾಡ್ಬೋದು. ಬೇರೆ ಅಂಡರ್ ಕೆಲಸ ಮಾಡೋದು ಬೇಡ. ಮತ್ತೆ ಟೈಮಿಂಗ್ಸ್ ಇಲ್ಲ, ನೀವು 2 ದಿನ ಫ್ರೀ ಆಗಿ ಬೇಕಾದ್ರೆ ಇರ್ಬೋದು, 2 ದಿನ ಫುಲ್ ಬೇಕಾದ್ರೆ ಕೆಲಸ ಬೇಕಾದ್ರೆ ಮಾಡ್ಬೋದು. ಆಯ್ತಾ? ಹಾಗೆ ಲಾಭ ಆದ್ರೂ ನಿಮ್ಗೆ, ನಷ್ಟ ಆದ್ರೂ ನಷ್ಟ. ಲಾಭ ಹಾಗೆ ಕರೆಕ್ಟಾಗಿ ವರ್ಕ್ ಮಾಡಿದ್ರೆ, ಪ್ರೀತಿಯಿಂದ ವರ್ಕ್ ಮಾಡ್ಬೇಕು, ಹಾಗೆ ಆಗ್ತದೆ. ಹಾಗೆ ಈ ಮಾತು ಹೇಳಿ. ಓಕೆ. ಒಂದು ಗಿಡ ಬೆಳೆಸುವುದು ಕೃಷಿ, ಆದರೆ ಒಂದು ತಳಿಯನ್ನು ಉಳಿಸುವುದು ಒಂದು ಪರಂಪರೆಯನ್ನು ಉಳಿಸದಂತೆ. ಮಲೆನಾಡಿನ ಈ ಅಪರೂಪದ ಅಪ್ಪೆಮಿಡಿ ತಳಿಗಳು ಮುಂದಿನ ಪೀಳಿಗೆಯಲ್ಲೂ ಉಳಿಯಲಿ ಎಂಬ ಆಶಯದೊಂದಿಗೆ ನಟೇಶ್ ಅವರ ಈ ಪ್ರಯತ್ನಕ್ಕೆ ನಮ್ಮದೊಂದು ಗೌರವ. ಮತ್ತೊಬ್ಬ ಸಾಧಕರ ಬದುಕಿನ ಹೆಜ್ಜೆಗುರುತುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಮಿತ್ರರೇ.